Let's go. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಏನೇ ನೋಡಿರ್ತೀರಲ್ಲ, ನನ್ನ ಮಗಳನ್ನಲ್ಲೇ ಬಿಟ್ಬಿಟ್ಟು ಬಂದಿದ್ದೆ. ಅದಕ್ಕೆ ಇವತ್ತು ನಮ್ಮ ಅತ್ತೆ ಕರ್ಕೊಬರ್ತೀನಿ ಅಂದರು. ಅವ್ರು ಬರೋ ಅಷ್ಟೊತ್ತಿಗೆ ನಮ್ಮ ಪಾಪನ ಬರ್ತಡೇ ಇದ್ದಿದ್ದರಿಂದವ ಅವ್ನು ಬರೋ ಅಷ್ಟೊತ್ತಿಗೆ ಪಾಯಸ ಮಾಡಿಟ್ಟೆ. ಪಾಯಸ ಮಾಡಿಬಿಟ್ಟು ಒಂದೇ ಸಲ ಅಡುಗೆ ಎಲ್ಲ ಮುಗಿಸ್ಕೊಬಿಟ್ಟೆ. ಯಾಕೆಂದರೆ ತಿಂಡಿ ಮಾಡ್ತಾ ಕೂತ್ಕೊಂಡ್ರೆ ಮತ್ತೆ ಲೇಟಾಗಿಬಿಡುತ್ತೆ, ಅವ್ರು ಬಂದು ಬೇಗ ಹೋಗ್ತಾರೆ ಅಂತೇಳಿ ಒಂದೇ ಸಲ ಪಾಯಸನ ಸಾಂಬಾರು ಮಾಡಿದೆ. ಅದಾದಮೇಲೆ ನನ್ನ ಮಗಳನ್ನೆಲ್ಲ ಕರ್ಕೊಂಬಂದಾದ್ಮೇಲೆ ಕೂತಿದ್ವಿ. ಆಮೇಲೆ ಆಶಾ ಅವ್ರ ಕರ್ ಬಂದ್ಬಿಟ್ಟು ಜಂತುಳು ಟ್ಯಾಬ್ಲೆಟ್ ಕೊಡಬೇಕು ಅಂತ ಹೇಳಿದ್ರು. ಆಮೇಲೆ ಆ ಜಂತುಳು ಟ್ಯಾಬ್ಲೆಟ್ನೆಲ್ಲ ಹಾಕಿ ತಿನ್ನಿಸಿ ಅವಳಿಗೂ ಜಪಿಸಿ ಅದಾದಮೇಲೆ ನಮ್ಮ ಅತ್ತೆಯವ್ರ ಜೊತೆ ಆಟ ಆಡ್ತಾ ಕೂತಿದ್ಲು ಒಂದು ಸ್ವಲ್ಪ ಹೊತ್ತು. ನಾವು ನಮ್ಮ ಅತ್ತೆ ಎಲ್ಲ ಕೂತ್ಕೊಂಡು ನಮ್ಮ ಅತ್ತೆ ತಮ್ಮ ಸ್ವಲ್ಪ ಟೌನ್ಗೆ ಹೋಗಿದ್ರು. ನಮ್ಮ ಅತ್ತೆ ತಮ್ಮನೂ ಬಂದಮೇಲೆ ಅವರು ಹೊರಟರು ಊರ ಕಡೆ. ಆಮೇಲೆ ನಮ್ಮ ಅತ್ತೆ ಕೇಕು, ಬ್ರೆಡ್ಡು, ರಸ್ಕು ಎಲ್ಲ ತಂದು ಕೊಟ್ಟಿತ್ತು. ಆಮೇಲೆ ನನ್ನ ಮಗಳು ಕೇಕ್ ತಿಂತೀನಿ ಅಂದ್ಲು, ಅವಳಿಗೂ ಕೇಕ್ನೆಲ್ಲ ಕೊಟ್ಟೆ. ಮತ್ತು ಸಂಜೆ ಅಡುಗೆ ಮಾಡ್ತೀನಿ ಅಂತೇಳಿ ಅಡುಗೆ ಮಾಡಿದೆ. ಅದಾದಮೇಲೆ ನಮ್ಮ ಮನೆಯವರು ಯಾಕೋ ನನಗೆ ಜ್ವರ ಬಂದಿರೋದಕ್ಕೆ ಅದಕ್ಕೂ ಊಟ ಸೇರ್ತಿಲ್ಲ ಅಂತ ಅಂತಿದ್ರು. ಆಮೇಲೆ ಅವ್ರಿಗೆ ಎಗ್ ರೈಸ್ ಮಾಡಿಕೊಡು ಅಂದರು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ, 2 ಮೊಟ್ಟೆ, ಸ್ವಲ್ಪ ಈರುಳ್ಳಿ ಹೆಚ್ಕೊಂಡೆ. ಟೈಮ್ ಆಗಿಬಿಟ್ಟೈತೆ, ಹಂಗಾದ್ರೂ ಬೇಗನೆ ಒಗ್ಗರಣೆ ಹಾಕ್ಕೊಂಬಿಟ್ಟು ಆಮೇಲೆ 2 ಮೊಟ್ಟೆನೂ ಹಾಕಿ, ಮೊಟ್ಟೆ ಕೈ ಮಾತ್ರ ಹಾಕಿದಷ್ಟೇ ಕೈ ಆಡಬಾರ್ದು. ಕೈ ಆಡಿಬಿಟ್ರೆ ಮೊಟ್ಟೆ ಸಿಗೋಲ್ಲ ಬೇಗ. ಅದಕ್ಕೆ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಹಾಕಿದ್ರೆ ಮೊಟ್ಟೆ ದಪ್ಪಗೆ ಸಿಗುತ್ತೆ ತರಿಯಾಗಿ. ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ರೈಸ್ ಹಾಕಬೇಕು. ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ. ನಾನು ಮಾತ್ರ ಎಗ್ ರೈಸ್ ಮಾಡಿದರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ, ನಮ್ಮ ಮನೆಯವ್ರು ಹಾಕಲ್ಲ. ಆಮೇಲೆ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ರೈಸ್ ಎಷ್ಟು ಬೇಕು ಅಷ್ಟು ರೈಸ್ ಹಾಕಿ ಮನೇಲಿರೋ ಐಟಮ್ಸ್ಗಳ್ನೇ ಅಂದರೆ ಮಸಾಲೆ ಐಟಮ್ಸ್ಗಳ್ನೇ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅನ್ನ ಫುಲ್ಲು ಬಿಸಿ ಆಗೋ ಥರ, ಅಂದರೆ ಮಸಾಲೆ ಎಲ್ಲ ಅದಕ್ಕೆ ಹಾಕ್ತಾರೆ. ಆಮೇಲೆ ಅನ್ನಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನ ಸ್ವಲ್ಪ ಸೋಯಾ ಸಾಸು ವಿನಿಗರ್ ಹಾಕಬೇಕು. ಆಮೇಲೆ ವಿನಿಗರ್ ಕಾಲಾಗಿತ್ತು, ಸೋಯಾ ಸಾಸ್ ಹಾಕಿ ಮಾಡಿಕೊಟ್ಟೆ. ಇಷ್ಟ ಆಗುತ್ತೆ ತಿನ್ನೋಕೆ. ಜೈ ಆಂಜನೇಯ.